ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಹೊಟ್ಟೆ ಕಿಚ್ಚು ಅನ್ನೋದೊಂದಿದೆ ನೋಡಿ, ಜಗತ್ತಲ್ಲಿ ಅದೊಂದಕ್ಕೆ ಇನ್ನೂ ಮದ್ದು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಭಾರತ, ಇರಾನ್, ರಷ್ಯಾ ಇವೆಲ್ಲ ಮಿತ್ರ ದೇಶಗಳಲ್ವಾ. ನಾವಿಡೀ ಪಶ್ಚಿಮದ ಜಗತ್ತನ್ನು ಧಿಕ್ಕರಿಸಿ ರಷ್ಯಾದ ಜೊತೆ ತೈಲ ವ್ಯಾಪಾರ ಮಾಡಿದೀವಿ, ಅವರಿಗೆ ಬೇಕಾದ ಸಾಕಷ್ಟು ವಸ್ತುಗಳನ್ನು ಕಳುಹಿಸಿಕೊಟ್ಟಿದ್ದೀವಿ. ಎಲ್ಲೂ ರಷ್ಯಾದ ಘನತೆಗೆ ಧಕ್ಕೆ ಬಾರದ ಹಾಗೆ ಭಾರತ ನೋಡ್ಕೊಂಡಿದೆ. ಇಷ್ಟೆಲ್ಲ ಆದರೂ ರಷ್ಯಾ ಮಾಡಿದ ಘನಂದಾರಿ ಕೆಲಸ ಏನು ಅಂದ್ರೆ, ಇರಾನ್ ಮೂಲಕ ಆರ್ಮೇನಿಯಾಗೆ ಹೋಗ್ತಾ ಇದ್ದ ಆರ್ಟಿಲರಿ ಗನ್ಗಳಿದ್ದ ಶಿಪ್ ಒಂದನ್ನ ಇರಾನ್ನಲ್ಲಿ ತಡೆದು ನಿಲ್ಲಿಸೋದಕ್ಕೆ ರಷ್ಯಾ ಒತ್ತಡ ಹೇರಿದೆ. ಈ ವಿಷಯವನ್ನ ಆರ್ಮೇನಿಯಾದ ಮಾಜಿ ಸಂಸದ ಗಯಾನ್ ಅಬ್ರಹಾಮನ್ ಹೇಳಿದ್ದಾರೆ. ಇದು ನಿಜಾನೂ ಇರಬಹುದು ಅಥವಾ ರಾಜಕೀಯ ಪ್ರೇರಿತ ಆರೋಪನೂ ಇರಬಹುದು ಅನ್ನೋ ಕಾರಣಕ್ಕೆ ಈ ಬಗ್ಗೆ ಮಾಧ್ಯಮಗಳು ಇರಾನಿನ ರಾಯಭಾರಿಯನ್ನ ಪ್ರಶ್ನೆ ಮಾಡಿವೆ. ಆದ್ರೆ ಆತ ಈ ಬಗ್ಗೆ ಏನು ಹೇಳದೆ ಅಲ್ಲಿಂದ ಜಾರ್ಕೊಂಡಿರೋದು ಆರ್ಮೇನಿಯಾ ರಷ್ಯಾ ವಿರುದ್ಧ ಮಾಡ್ತಾ ಇರೋ ಆರೋಪ ನಿಜ ಇದ್ರೂ ಇರಬಹುದು ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಭಾರತದಿಂದ ಆರ್ಮೇನಿಯಾಗೆ ಹೋಗ್ತಾ ಇದ್ದದ್ದು ಏನು, ಅದನ್ನ ಇರಾನ್ ತಡೆದಿದ್ಯಾಕೆ, ಅದರ ಹಿಂದಿನ ರಷ್ಯಾದ ಪಾತ್ರ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆರ್ಮೇನಿಯಾ ಇಲ್ಲಿ ಮ್ಯಾಪಲ್ಲಿ ಇದೆ ನೋಡಿ. ಇದು ಪಕ್ಕದಲ್ಲಿ ಅಜರ್ಬೈಜಾನ್ ಇದೆ, ಇನ್ನೊಂದು ಬದಿಯಲ್ಲಿ ಟರ್ಕಿ ಇದೆ, ಕೆಳಭಾಗದಲ್ಲಿ ಇರಾನ್ ಇದೆ. ಈ ಅಜರ್ಬೈಜಾನ್ ಹಾಗೂ ಆರ್ಮೇನಿಯಾ ಎರಡೂ ಕೂಡ ಒಂದು ಕಾಲಕ್ಕೆ ಸೋವಿಯತ್ನ ಭಾಗ ಆಗಿದ್ವು. ಸೋವಿಯತ್ ಒಡೆದು ಹೋದ ನಂತರ ಇವು ಅಲ್ಲಿಂದ ಹೊರಬಂದು ಪ್ರತ್ಯೇಕ ದೇಶಗಳಾದವು. ಕ್ರೈಸ್ತರಿರೋ ಪ್ರದೇಶ ಆರ್ಮೇನಿಯಾ ಆಯಿತು, ಮುಸ್ಲಿಮರಿದ್ದ ಪ್ರದೇಶ ಅಜರ್ಬೈಜಾನ್ ಆಯಿತು. ಹೀಗೆ ಬೇರೆ ಆದ ನಂತರ ಕೂಡ ಇವರ ಗಡಿ ಸಮಸ್ಯೆಗಳು ಹಾಗೆ ಉಳ್ಕೊಂಡು ಅವು ಇವತ್ತಿಗೂ ಆ ಎರಡೂ ದೇಶಗಳನ್ನ ಯುದ್ಧಕ್ಕೆ ನಿಲ್ಲಿಸ್ತಲೇ ಇರುತ್ತವೆ. ಇನ್ನು ಈ ಆರ್ಮೇನಿಯಾ ಇದೆಯಲ್ಲ, ಇದು ಸೋವಿಯತ್ನಿಂದ ಬೇರೆ ಆದ ನಂತರ ಕೂಡ ರಷ್ಯಾದ ಜೊತೆಗಿನ ಸ್ನೇಹವನ್ನು ಹಾಗೆ ಉಳಿಸ್ಕೊಂಡಿತ್ತು. ಆರ್ಮೇನಿಯಾದಲ್ಲಿ ರಷ್ಯಾ ತನ್ನ ಒಂದು ಸೇನಾ ನೆಲೆಯನ್ನು ಇಟ್ಟುಕೊಂಡಿದೆ. ಅಷ್ಟೇ ಅಲ್ಲ, ಆರ್ಮೇನಿಯಾದ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ರಷ್ಯಾನೇ ವಹಿಸಿಕೊಂಡಿತ್ತು. ಈ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆಯಲ್ಲ, ಹಾಗೆ ಇಲ್ಲಿ ರಷ್ಯಾದ ಮಿತ್ರ ದೇಶಗಳು ಸೇರಿ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ CST ಅನ್ನ ಮಾಡಿಕೊಂಡು ಅದಕ್ಕೆ ಆರ್ಮೇನಿಯಾ, ಬೆಲಾರೂಸ್, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ, ರಷ್ಯಾ ಇವೆಲ್ಲ 2002ರಲ್ಲಿ ಸಹಿ ಹಾಕಿದ್ವು. ನ್ಯಾಟೋದಲ್ಲಿ ಆರ್ಟಿಕಲ್ 5 ಇರೋ ಥರಾನೇ ಈ CST ಯಲ್ಲೊಂದು ಆರ್ಟಿಕಲ್ 4 ಇದೆ. ಈ CST ಯ ಯಾವುದೇ ದೇಶದ ಮೇಲೆ ಬೇರೆ ಸದಸ್ಯನಲ್ಲದ ದೇಶ ದಾಳಿ ಮಾಡಿದ್ರೆ ಈ 6 ಸದಸ್ಯ ದೇಶಗಳು ಆ ದಾಳಿಯನ್ನ ತಮ್ಮದೇ ದೇಶದ ಮೇಲಾದ ದಾಳಿ ಅಂತ ಭಾವಿಸಬೇಕು ಮತ್ತು ಒಗ್ಗೂಡಿ ದಾಳಿಕೋರ ದೇಶದ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕು. ಇಲ್ಲಿ ಹಾಗೆ ಯುದ್ಧಕ್ಕೆ ನಿಲ್ಲೋ ಶಕ್ತಿ ಇರೋ ದೇಶ ಅಂದ್ರೆ ಅದು ರಷ್ಯಾ ಮಾತ್ರ. ಹೀಗಾಗಿ ಅಗತ್ಯ ಬಿದ್ರೆ ರಷ್ಯಾದ ನೆರವು ಸಿಗಲಿ ಅನ್ನೋ ಕಾರಣಕ್ಕೆ ಆರ್ಮೇನಿಯಾ, ಬೆಲಾರೂಸ್, ಕಿರ್ಗಿಸ್ತಾನ, ಕಜಕಿಸ್ತಾನ ಮುಂತಾದ ದೇಶಗಳು ಈ ಟ್ರೀಟಿಗೆ ಸಹಿ ಹಾಕಿವೆ. ಆದರೆ ಮೊನ್ನೆ ಅಲ್ಲಿ ಏನಾಯಿತು ಅಂದರೆ, ಆರ್ಮೇನಿಯಾ ಮೇಲೆ ಅಜರ್ಬೈಜಾನ್ ದಾಳಿ ಮಾಡ್ತು, ಅದಕ್ಕೆ ಟರ್ಕಿ ಹಾಗೂ ಪಾಕಿಸ್ತಾನಗಳು ಸಹಾಯ ಮಾಡಿದ್ವು, ಇಸ್ರೇಲ್ ಕೂಡ ಆಯುಧಗಳನ್ನು ಕೊಡ್ತು. ಆದರೆ ಇಲ್ಲಿ ರಷ್ಯಾ ಒಪ್ಪಂದದ ಪ್ರಕಾರ ಆರ್ಮೇನಿಯಾಗೆ ಸಹಾಯ ಮಾಡಬೇಕಿತ್ತಲ್ವಾ, ಆದರೆ ಮಾಡಲಿಲ್ಲ. ಹೀಗಾಗಿ ಆ ಯುದ್ಧದಲ್ಲಿ ಆರ್ಮೇನಿಯಾ ಸೋಲನ್ನು ಅನುಭವಿಸಬೇಕಾಯಿತು ಮತ್ತು ನಗರ್ನೋ ಕರಾಬಾಕ್ ಪ್ರದೇಶವನ್ನ ಆರ್ಮೇನಿಯಾ ಕಳ್ಕೋಬೇಕಾಗಿ ಬಂತು. ಇದಾದ ಮೇಲೆ ರಷ್ಯಾದ ಮೇಲಿನ ನಿರ್ಭರತೆ ತುಂಬಾ ಒಳ್ಳೆಯದಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ ಆರ್ಮೇನಿಯಾ ಆಯುಧಗಳಿಗಾಗಿ ಭಾರತದ ಕಡೆಗೆ ಮುಖ ಮಾಡ್ತು. ನಾವು ಅವರಿಗೆ ಸ್ವಾತಿ ರಡಾರ್ಗಳನ್ನು ಕೊಟ್ವಿ, ಪಿನಾಕ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಟ್ವಿ, ಆಕಾಶ್ ಮಿಸೈಲ್ಗಳನ್ನು ಕೊಟ್ವಿ, ಹಾಗೆ ಆರ್ಟಿಲರಿ ಗನ್ನುಗಳು, ಶೆಲ್ಗಳನ್ನು ಕೂಡ ಆರ್ಮೇನಿಯಾ ಭಾರತದಿಂದ ಖರೀದಿ ಮಾಡ್ತು. ಕಳೆದ ವರ್ಷ ಪಿನಾಕಾಗಳು, ಆಕಾಶ್ ಮಿಸೈಲ್ಗಳು, ಸ್ವಾತಿ ರಡಾರ್ಗಳು ಆರ್ಮೇನಿಯಾಗೆ ಹೋದ್ವು. ಈಗ ಮೊನ್ನೆ ಭಾರತದಿಂದ ATAGS ಅಂದ್ರೆ ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ಗಳನ್ನ ಭಾರತ ಆರ್ಮೇನಿಯಾಗೆ ಕಳುಹಿಸಿಕೊಡ್ತಾ ಇತ್ತು. ಈಗ ಅದೇ ಶಿಪ್ಮೆಂಟು ಇರಾನ್ನಲ್ಲಿ ನಿಂತಿದೆ. ರಷ್ಯಾದ ಒತ್ತಾಯದ ಮೇರೆಗೆ ಇರಾನ್ ಅದನ್ನ ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಆರ್ಮೇನಿಯಾದ ಮಾಜಿ ಸಂಸದರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಆರ್ಮೇನಿಯಾದ ವಿರುದ್ಧ ಇಂಥ ನಿರ್ಧಾರವನ್ನು ಯಾಕೆ ತಗೊಳ್ತು? ಆರ್ಮೇನಿಯಾ ಮೊದಲು ರಷ್ಯಾದ ಆಯುಧಗಳ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಅವರ ಬಳಿ ಇದ್ದ ಆರ್ಟಿಲರಿ ಗನ್ನುಗಳು ಕೂಡ ಸೋವಿಯತ್ ನಿರ್ಮಿತ D-20, D-30 ಹವಿಟ್ಜರ್ಗಳೇ ಆಗಿದ್ವು. ಆದರೆ ನಗರ್ನೋ ಕರಾಬಾಕ್ ಯುದ್ಧದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಆರ್ಟಿಲರಿ ಗನ್ನುಗಳನ್ನ ಆರ್ಮೇನಿಯಾ ಕಳ್ಕೋಬೇಕಾಗಿ ಬಂತು. ಅದಾದ ನಂತರ ಹೊಸ ಹವಿಟ್ಜರ್ಗಳ ಖರೀದಿ ಆಗಬೇಕಾಗಿತ್ತು. ಹೇಗೂ ರಷ್ಯಾದ ಹವಿಟ್ಜರ್ಗಳು ಹಳೆಯ ಮಾಡೆಲ್ ಆಗಿದ್ವು. ಹೀಗಾಗಿ ಆರ್ಮೇನಿಯಾ ಭಾರತದ ಕಡೆಗೆ ನೋಡ್ತು. ನಮ್ಮ DRDO ನಿರ್ಮಿತ ATAGS ಖರೀದಿಗೆ ಆರ್ಮೇನಿಯಾ ಮುಂದಾಯಿತು. ಭಾರತ ಕೊಡ್ತಾ ಇರೋ ಈ ಹವಿಟ್ಜರ್ಗಳಲ್ಲಿ ATAGSಗಳು ಇವೆ, ಮಲ್ಟಿ ಟೆರೈನ್ ಆರ್ಟಿಲರಿ ಗನ್ನುಗಳು ಇವೆ. ನಮ್ಮ ATAGS ಇವೆಲ್ಲ ಇವುಗಳ ವಿಶೇಷ ಏನು ಅಂದ್ರೆ, ಇವು ಅತ್ಯಾಧುನಿಕ ಹವಿಟ್ಜರ್ಗಳು ಅನಿಸ್ಕೊಳ್ತವೆ. ಹಾಗೆ ಜಗತ್ತಿನ ಈ ಸೆಗ್ಮೆಂಟ್ನ ಬೇರೆ ಹವಿಟ್ಜರ್ಗಳ ಜೊತೆ ಹೋಲಿಸಿದ್ರೆ ತುಂಬಾ ಹೆವಿ ಅಂತಲೂ ಅನ್ನಿಸ್ಕೊಳ್ತಾ ಇವೆ. ಆದರೆ ಇವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡೋದು ಕಷ್ಟ ಅಲ್ಲ. ಇನ್ನು ಇದರಲ್ಲಿ 6 ಶೆಲ್ಲುಗಳನ್ನ ಲೋಡ್ ಮಾಡೋ ಸಾಧ್ಯತೆ ಇರುತ್ತೆ. ಪ್ರತಿ 15 ಸೆಕೆಂಡ್ಗೆ 3 ಶೆಲ್ಲುಗಳನ್ನ ಇವು ಫೈರ್ ಮಾಡುತ್ತವೆ. ಇನ್ನು ಆಟೋ ಲೋಡಿಂಗ್ ವ್ಯವಸ್ಥೆ ಇದೆ, GPS ಇರುತ್ತೆ, 12 ಮೀಟರ್ಗಳಷ್ಟು ಉದ್ದ, 2.8 ಮೀಟರ್ ಅಗಲ ಮತ್ತು
3.2 ಮೀಟರ್ಗಳಷ್ಟು ಎತ್ತರ ಇರುವ ಈ ಹಾವಿಟ್ಜರ್ಗಳು ಸುಮಾರು 45 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿರುತ್ತವೆ. ಹಾಗೆ ಭಾರತದ ಮಲ್ಟಿ ಟರೈನ್ ಆರ್ಟಿಲರಿ ಗನ್ನುಗಳು ರಫ್ ಟರೈನ್ಗೆ ಬೆಟ್ಟಗುಡ್ಡಗಳ ಪ್ರದೇಶಕ್ಕೆ ಹೇಳಿ ಮಾಡಿಸಿದ ಹಾಗಿವೆ. ಇವು 4x4 ವೀಲ್ ಚಾಸಿಗಳನ್ನು ಹೊಂದಿದ್ದು ಗಂಟೆಗೆ ಸುಮಾರು 30 ಕಿಲೋಮೀಟರ್ ಹಾಫ್ ರೋಡ್ ವೇಗವನ್ನು ಹೊಂದಿವೆ. ಹಾಗೆ ಪ್ರತಿ ನಿಮಿಷಕ್ಕೆ 3 ಶೆಲ್ಗಳನ್ನು ಫೈರ್ ಮಾಡೋ ಸಾಮರ್ಥ್ಯ ಇದಕ್ಕಿದೆ. ಇದರ ಜೊತೆಗೆ ಬರೀ 3 ನಿಮಿಷಗಳಲ್ಲಿ ಇದನ್ನ ಯುದ್ಧ ಸನ್ನದ್ಧಗೊಳಿಸುವ ಮತ್ತು ಪ್ಯಾಕಪ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಅತ್ಯಾಧುನಿಕ ಹಾಗೂ ಅತ್ಯಂತ ಶಕ್ತಿಶಾಲಿ ಆರ್ಟಿಲರಿ ಗನ್ನುಗಳ ಬಗ್ಗೆ ಆರ್ಮೇನಿಯಾ ಆಸಕ್ತಿಯನ್ನು ಬೆಳೆಸಿಕೊಳ್ತು. ಅದಕ್ಕಾಗಿ ಭಾರತದ ಜೊತೆ ಒಂದು ಖರೀದಿ ಒಪ್ಪಂದ ಕೂಡ ಆಯಿತು. ಭಾರತ ಆರ್ಟಿಲರಿ ಗನ್ನುಗಳನ್ನು ಆರ್ಮೇನಿಯಾಗೆ ಕಳುಹಿಸಿ ಕೊಡ್ತು. ಭಾರತದ ಪಾಲಿಗೆ ಇದು ಮೊಟ್ಟ ಮೊದಲ ಆರ್ಟಿಲರಿಗಳ ಅಂತಾರಾಷ್ಟ್ರೀಯ ವ್ಯಾಪಾರ. ಹೀಗಾಗಿ ಈ ಬಗ್ಗೆ ಭಾರತ ಕೂಡ ಹೆಚ್ಚು ಮುತುವರ್ಜಿಯನ್ನು ತೋರಿಸ್ತು. ಆದರೆ ಭಾರತ ಕಳುಹಿಸಿಕೊಟ್ಟ ಆರ್ಟಿಲರಿ ಶಿಪ್ಮೆಂಟು ಇನ್ನೂ ಆರ್ಮೇನಿಯಾನ ತಲುಪಿಲ್ಲ. ಅದು ಇರಾನ್ನಲ್ಲಿ ತಗಲಾಕೊಂಡು ಕೂತಿದೆ. ಸ್ನೇಹಿತರೆ, ಇಲ್ಲಿ ಇರಾನ್ ಕೂಡ ಭಾರತದ ಹಾಗೆ ಆರ್ಮೇನಿಯಾದ ಒಳಿತನ್ನ ಬಯಸೋ ದೇಶ. ಇಷ್ಟಾದರೂ ಭಾರತದ ಕನ್ಸೈನ್ಮೆಂಟ್ ಅನ್ನು ಅವರು ತಡೆ ಹಿಡಿದಿರುವುದು ಯಾಕೆ? ಈ ಪ್ರಶ್ನೆಗೆ ಉತ್ತರ ರಷ್ಯಾ ಅಂತ ಹೇಳಲಾಗ್ತಾ ಇದೆ. ಈಗ ಆರ್ಮೇನಿಯಾಗೆ ಭಾರತದಿಂದ ಏನೇ ಹೋಗಬೇಕು ಅಂದ್ರೂ ಸದ್ಯಕ್ಕೆ ಸಮುದ್ರ ಮಾರ್ಗದ ಮೂಲಕ ಚಾಬಹಾರ್ ಬಂದರನ್ನ ತಲುಪಬೇಕು. ಅಲ್ಲಿಂದ ರಸ್ತೆಯ ಮೂಲಕ ಇರಾನ್ ಅನ್ನ ದಾಟಿ ಆರ್ಮೇನಿಯಾಗೆ ಹೋಗಬೇಕು. ಇಲ್ಲಿ ಭಾರತದ ಆರ್ಟಿಲರಿ ಗನ್ಗಳನ್ನ ತಡೆ ಹಿಡಿಯೋದಕ್ಕೆ ರಷ್ಯಾ ಹೇಳಿದೆ ಅನ್ನೋದು ಆರ್ಮೇನಿಯಾದ ಮಾಜಿ ಸಂಸದರ ಆರೋಪ. ರಷ್ಯಾ ಯಾಕೆ ಕೆಲಸ ಮಾಡ್ತಾ ಇದೆ? ಇಲ್ಲಿ ರಷ್ಯಾಗೆ 2 ಕಾರಣಗಳಿವೆ. ಆರ್ಮೇನಿಯಾ ತನ್ನಿಂದ ಆಯುಧ ಖರೀದಿ ಮಾಡ್ತಾ ಇಲ್ಲ ಅನ್ನೋದು ರಷ್ಯಾದ ಮೊದಲ ಅಸಮಾಧಾನಕ್ಕೆ ಕಾರಣ. ಇತ್ತೀಚೆಗೆ ಭಾರತ ಕೊಟ್ಟ ಪಿನಾಕ ಮಿಸೈಲ್ಗಳ ಲಾಂಚ್ ಪ್ಯಾಡ್ಗಳಿಗಾಗಿ ಆರ್ಮೇನಿಯಾ ರಷ್ಯಾದ ಕದ ತಟ್ಟಿತ್ತು. ಮೊದಲು ಅವುಗಳನ್ನು ಕೊಡೋದಕ್ಕೆ ಒಪ್ಪಿದ್ದ ರಷ್ಯಾ ಆ ನಂತರ ಕೈ ಎತ್ತಿಬಿಡ್ತು. ಹೀಗಾಗಿ ಅವುಗಳನ್ನು ಕೂಡ ಭಾರತವೇ ಪೂರೈಸುವ ಹಾಗಾಯಿತು. ಇಲ್ಲಿ ಆಯುಧ ಖರೀದಿದಾರ ಬೇರೆ ಕಡೆಗೆ ಮುಖ ಮಾಡ್ತಾ ಇದ್ದಾನೆ ಅನ್ನೋದು ಒಂದಾದ್ರೆ, ಆರ್ಮೇನಿಯಾದ ಪ್ರಧಾನಿ ನಿಕೋಲೋ ಪಾಶಿನ್ಯಾನ್ ಕೊಟ್ಟ ಒಂದು ಹೇಳಿಕೆ ರಷ್ಯಾದ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ನಾವು ಇಷ್ಟು ದಿನ ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ವಿ, ಆದರೆ ರಷ್ಯಾ ನಮಗೆ ಸಹಾಯ ಮಾಡಲಿಲ್ಲ. ಹೀಗಾಗಿ ನಾವು ಇನ್ನು ಮುಂದೆ ಕೂಡ ರಷ್ಯಾನೇ ನಂಬಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಆಯುಧಗಳಿಗಾಗಿ ನಾವು ಅಮೆರಿಕ ಹಾಗೂ ಫ್ರಾನ್ಸ್ ಜೊತೆ ಸ್ನೇಹ ಮಾಡ್ತೀವಿ ಅಂತ ಆರ್ಮೇನಿಯಾದ ಪ್ರಧಾನಿ ಹೇಳಿದರು. ಇದು ರಷ್ಯಾ ಕೆರಳು ಹಾಗೆ ಮಾಡ್ತು. ಈಗಾಗಲೇ ನ್ಯಾಟೋ ಸದಸ್ಯತ್ವ ಮತ್ತು ಯುರೋಪ್ ಸ್ನೇಹದ ಕಾರಣಕ್ಕೇನೆ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡ್ತಾ ಇದೆ. ಹೀಗಿರುವಾಗ CSTಗೆ ಸಹಿ ಹಾಕಿದ ದೇಶವೊಂದು ರಷ್ಯಾನ ಬಿಟ್ಟು ಅಮೆರಿಕ ಯುರೋಪ್ ಕಡೆಗೆ ಮುಖ ಮಾಡ್ತೀನಿ ಅಂದ್ರೆ ಅದನ್ನ ರಷ್ಯಾ ಹೇಗೆ ತಾನೇ ಸಹಿಸಿಕೊಳ್ಳುತ್ತೆ? ಇನ್ನು ಇರಾನ್, ಅದಕ್ಕೂ ಕೂಡ ಅಮೆರಿಕಾದ ನೆರಳು ಕಂಡ್ರಾಗೋದಿಲ್ಲ. ಹೀಗಾಗಿ ಆರ್ಮೇನಿಯಾ ಅಮೆರಿಕಾದ ಸ್ನೇಹ ಮಾಡ್ತೀನಿ ಅನ್ನೋ ಒಂದೇ ಒಂದು ಹೇಳಿಕೆ ಕೊಟ್ಟು ಕೂಡಲೇ ರಷ್ಯಾ ಹಾಗೂ ಇರಾನ್ ಎರಡೂ ಅಸಮಾಧಾನಕ್ಕೀಡಾಗಿವೆ. ಅದರ ಪರಿಣಾಮ ಈಗ ಭಾರತದ ಆಯುಧಗಳ ಕನ್ಸೈನ್ಮೆಂಟ್ ಮೇಲೆ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಆರ್ಮೇನಿಯಾ ಅಮೆರಿಕ ಫ್ರಾನ್ಸ್ನಿಂದ ಆಯುಧ ಖರೀದಿ ಮಾಡ್ತೀನಿ ಅಂತ ಹೇಳೋ ಮೂಲಕ ರಷ್ಯಾಗೊಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿರಬೇಕು. ರಷ್ಯಾ ಅದರಿಂದ ಸಿಟ್ಟಾಗಿದೆ. ಆದರೆ ಅದರ ಪರಿಣಾಮ ಮಾತ್ರ ಭಾರತದ ರಫ್ತಿನ ಮೇಲೆ ಉಂಟಾಗ್ತಾ ಇದೆ. ಇದು ಖಂಡಿತ ಸರಿಯಲ್ಲ. ಇನ್ನು ಇರಾನ್, ರಷ್ಯಾ ಹಾಗೂ ಭಾರತಗಳು ಸೇರಿ ಈ ಭಾಗದಲ್ಲಿ ಅಂದ್ರೆ ಚಾಬಹಾರ್ನಿಂದ ಇರಾನ್ ಮೂಲಕ ರಷ್ಯಾ ಹಾಗೂ ಯುರೋಪ್ ಅನ್ನ ತಲುಪುವ INSTC ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇವೆ. ಇಲ್ಲಿ ಇಷ್ಟೊಂದು ಸಮಸ್ಯೆಗಳಿರುವಾಗ, ಭಾರತದ ರಫ್ತನ್ನೇ ನಿಲ್ಲಿಸುವ ಕೆಲಸಗಳು ನಡೆಯುವಾಗ ಮುಂದೆ ಈ ಹಾದಿ ಎಷ್ಟು ಸೇಫ್ ಅನ್ನೋದನ್ನ ಕೂಡ ಭಾರತ ಯೋಚನೆ ಮಾಡಬೇಕಾದ ಸಂದರ್ಭ ಇದು. ಇದು ಗೆಳೆಯರೆ, ಆರ್ಮೇನಿಯಾಗೆ ಹೋಗ್ತಾ ಇದ್ದ ಭಾರತದ ಆರ್ಟಿಲರಿ ಗನ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.